ಇವತ್ತು ನಮ್ಮದು 3ನೇ ದಿನ. ಇದು ಪೆನ್ನಿ ಮಷಿನ್ ಏನೋ ಇದೆ, ಲೈಕ್ 10 ದಿರಮ್ಸ್ ಹಾಕಬೇಕು, ಅವ್ರ ಪರ್ಟಿಕ್ಯುಲರ್ ಪೆನ್ನಿ ಆಚೆ ಬರುತ್ತೆ. ಮತ್ತು ಇಲ್ಲಿ ನಾವು ನಾಯಿ ಅಂತೂ ಒಂದು ನೋಡಿಲ್ಲ, ಬೆಕ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಊಟಕ್ಕೆ ನಾವು ಒಂದು ಪಂಜಾಬಿ ರೆಸ್ಟೋರೆಂಟ್ಗೆ ಹೋದ್ವಿ. ಇದು ನಮ್ಮ ಕೂಲಿ ನಂದೆಲ್ಲ ಐಟಮ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೆ. ಇವತ್ತಿನ ಡೇಯಲ್ಲಿ ನಮ್ಮದು ಮಿರಾಕಲ್ ಗಾರ್ಡನ್ ಆ್ಯಂಡ್ ಗ್ಲೋಬಲ್ ವಿಲೇಜ್ ಇನ್ಕ್ಲೂಡ್ ಇದೆ. ಸೊ ಫಸ್ಟ್ ನಾವು ಹೋದ್ವಿ ಮಿರಾಕಲ್ ಗಾರ್ಡನ್ಗೆ. ವೆದರ್ ನಾರ್ಮಲಿ ಅಂತೂ ತುಂಬ ಪ್ಲೆಸೆಂಟಾಗಿ ಇತ್ತು, ಬಟ್ ಇಲ್ಲಿ ಇದು ಮೇ ಬಿ ಮಾರ್ನಿಂಗ್ ಅಲ್ವಾ, ಸೊ ಮೇ ಬಿ ಸ್ವಲ್ಪ ಜಾಸ್ತಿ ಬಿಸಿಲು ಅನ್ನಿಸ್ತಾ ಇತ್ತು. ಇನ್ನು ನನ್ನ ಗ್ಲೇರ್ಸ್ ಬೇರೆ ಮನೆಗೆ ಬಿಟ್ಟೋಗಿದ್ದೆ, ಸೊ ಅದರಿಂದ ಜಾಸ್ತಿ ಫೋಟೋಸ್ ಈಸಿಯಾಗಿ ನಾನು ತಗೊಳಕ್ಕಾಗಲಿಲ್ಲ. ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಮೂಡು ಕೆಟ್ಟೋಯ್ತು, ಬಟ್ ಜಾಗ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಲೈಕ್ ಈವನ್ ಕ್ಲಾಕು ಕೂಡ ಅವರು ಒಂದು ಫ್ಲವರ್ಸಲ್ಲಿ ಮಾಡಿದ್ದಾರೆ. ಅದಾದಮೇಲೆ ನಾವು ಹೊರಟ್ವಿ ಗ್ಲೋಬಲ್ ವಿಲೇಜ್ಗೆ. ಇಲ್ಲಿ ಎಲ್ಲ ಕಂಟ್ರಿದು ಒಂದೊಂದು ಸ್ಟಾಲ್ ಥರ ಇದೆ. ಇಂಡಿಯಾ, ಪಾಕಿಸ್ತಾನ ಆಗಲಿ, ದುಬೈ ಆಗಲಿ, ಈ ಪ್ರತಿಯೊಂದು ಜಾಗದ್ದು ಆಚೆ ಅವ್ರದ್ದೇ ಅಂತ ಒಂದು ಡಿಸೈನಿಂಗ್ ಮಾಡಿರ್ತಾರೆ. ಒಳಗಡೆ ಅದೇ ಏನೇನು ಅವ್ರ ಕಂಟ್ರಿಲಿ ಸಿಗುತ್ತೆ ಅದನ್ನೆಲ್ಲ ಮಾರ್ತಾಯಿರ್ತಾರೆ. ಮತ್ತು ಇಲ್ಲಿ ನಾವು ಸ್ವಲ್ಪ ಊಟ ಮಾಡಿದ್ವಿ, ಬಿಕಾಸ್ ನಡೆದು ಸಾಕಾಗಿತ್ತು. ಇದು ತುಂಬ ದೊಡ್ಡ ಜಾಗದಲ್ಲಿ ಲೈಕ್ ಅವ್ರದ್ದು ಇದನ್ನ ವರ್ಕ್ ಇಟ್ಟಿದ್ದಾರೆ. ಸೊ ನೋಡ್ಕೊಂಡ್ರೆ ನಾವು ಒಂದಿಲ್ಲಂತೂ ಮುಗ್ಸೋಕ್ಕಾಗಲ್ಲ. ಪ್ರತಿಯೊಂದು ಕಂಟ್ರಿ ಒಳಗೆ ಹೋಗ್ತೀವಿ ಅಂದರೆ ಆಡೋದು ತುಂಬಾ ಕಷ್ಟ. ಸೊ ಅಲ್ಲಿ ನೀವೇನಾದರೂ ಹೋಗ್ತೀವಿ ಅಂದರೆ ಜಸ್ಟ್ ಫ್ಲ್ಯಾಟ್ ಯೂಸ್ ಮಾಡಿ, ಹೀಲ್ಸ್ ಏನಾದ್ರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ನಿಮ್ಮ ಜೊತೆಗೆ ಲಗೇಜ್ ಇಟ್ಕೊಂಡು ಹೋಗಬೇಡಿ, ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಇಲ್ಲಿ ಒಂದು ಜಾಪನೀಸ್ ಫಂಕ್ಷನ್ ಬೇರೆ ನಡೀತಾ ಇತ್ತು, ಅದನ್ನು ನೋಡ್ಕೊಂಡು ಸ್ವಲ್ಪ ಸುಸ್ತು ಹಾಕ್ಕೊಂಡು ಕುತ್ಕೊಂಡ್ವಿ. ಆ್ಯಂಡ್ ಫೈನಲಿ ನಮ್ಗನ್ನಿಸ್ತು ಸಾಕಪ್ಪ ಇವಾಗ ಆಯಿತು, ಇನ್ನು ಓಡಾಡೋಕ್ಕಾಗಲ್ಲ ಅಂತ ನಾವು ಹೊರಟ್ವಿ ಮನೆಗೆ. ಬಾಯ್.